ಕೈ ಮುಗಿದು ಇವತ್ತಿನ ಕಥಾ ವಿಷಯಕ್ಕೆ ಹೋಗುವ ಮೊದಲು 2 ಅಂಶಗಳನ್ನು ನಿಮ್ಮ ಮುಂದೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಆಗ ದಿವ್ಯಧ್ವನಿಯ ಕುರಿತು ಹೇಳ್ತಾ ಇದ್ದ, ಅಷ್ಟಮಹಾಪ್ರಾತ್ಯಹಾರ್ಯದ ಕುರಿತು. ಹೀಗೆ ಗಮನಿಸ್ತಾ ಇದ್ದಾಗ ಇವತ್ತಿನ ಅರ್ಘ್ಯಗಳಲ್ಲಿಯೇ ಅಷ್ಟಮಹಾಪ್ರಾತ್ಯಹಾರಕ್ಕೆ ಅರ್ಘ್ಯ ಬರ್ತದೆ ಅನ್ನೋದನ್ನು ನೆನಪು ಮಾಡಿಕೊಳ್ಬೋದು. ಮತ್ತು ಚತುರ್ವಿಂಶತಿ ಚವೀಸ ತೀರ್ಥಂಕರರ ಅರ್ಘ್ಯ ಕೂಡ ಇವತ್ತಿನ ಭಾಗದಲ್ಲಿ ಬರ್ತದೆ. ಆವಾಗ ನಮ್ಮ ಗಮನ ಆ ಕಡೆ ಹೋಗ್ಬೋದು ಅಂತ ಅಂದ್ಕೊಳ್ತೇನೆ. ಆದರೆ ಒಂದು ವಿಷಯ ಆಗ ಹೇಳಲಿಕ್ಕೆ ಮರ್ತದ್ದು, ದಿವ್ಯಧ್ವನಿ ಭಗವಂತನ ಶರೀರದಿಂದ ಅಥವಾ ಭಗವಂತನಿಂದ ನಮ್ಗೆ ಬರ್ತದೆ, ಓಂಕಾರ ಸ್ವರೂಪದಲ್ಲಿ ಬರ್ತದೆ. ಜೈನರಿಗೆ ಸರಸ್ವತಿ ಅಂದರೆ ಈ ಭಗವಂತನ ದಿವ್ಯಧ್ವನಿಯೇ, ಬೇರೆ ಏನು ಸ್ತ್ರೀ ರೂಪದಲ್ಲಿ ಅಲ್ಲ. ಹಾಗಂತೇಳಿ ತಪ್ಪಿಲ್ಲ, ಅದರಲ್ಲಿ ಏನು ದೋಷ ಇಲ್ಲ, ಯಾಕಂದರೆ ಅದರಲ್ಲಿ ಒಳ್ಳೆಯ ಅರ್ಥ ಇದೆ ಸರಸ್ವತಿಯನ್ನು ಪೂಜಿಸುವುದರಲ್ಲಿ. ಆದರೆ ಜೈನರ ಸರಸ್ವತಿ ಯಾರು ಅಂತ ಕೇಳಿದರೆ ಪಂಪ ಭಾಳ ಚೆನ್ನಾಗಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ, ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ತು. ಅಲ್ತು ಅಂದರೆ ಅಲ್ಲ ಅಂತ ಅರ್ಥ. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ, ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ತು. ಅದುವೆಂ ಭಾವಿಸಿ ಓದುವ, ಕೇಳುವ, ಪೂಜಿಪ, ಆದರಿಸುವ ಭವ್ಯಕೋಟಿಗೆ ನಿರಂತರ ಸೌಖ್ಯಮಂ ಈವುದು. ಆನ್ ಅದಕ್ಕೆ ಎರೆದಪೆನೆ ಆ ಸರಸ್ವತಿಯೇ ಮಾಳ್ಕೆ ಮಗೆ ಇಲ್ಲಿಯೇ ವಾಗ್ವಿಲಾಸಮಂ ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ. ಆದರೆ ನಾವು ಮೂರ್ತಿ ಪೂಜೆಯಲ್ಲಿ ಪ್ರಥಮ ಸ್ಥಾನದಲ್ಲಿರೋರು ಯಾವಾಗಲೂ ಜೈನರೇ. ಹಾಗಾಗಿ ಸರಸ್ವತಿಗೊಂದು ಮೂರ್ತಿ ಬೇಕಲ್ಲ ಅಂತ ಹೇಳಿದರೆ, ನಮ್ಮ ಸರಸ್ವತಿಯ ಮೂರ್ತಿ ರೂಪ ಅಲ್ಲಿದೆ, ಶ್ರುತಸ್ಕಂದ ಅಂತ ಕರೀತಾರೆ ಅದನ್ನು. ಅದು ನಮ್ಮ ಸರಸ್ವತಿ. ನಾವು ಸರಸ್ವತಿಯನ್ನು ಪೂಜೆ ಮಾಡುವುದಿದ್ರೆ ಆ ಸ್ವರೂಪದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ನೀವು ಯಾವತ್ತಾದರೂ ಪ್ರದಕ್ಷಿಣೆ ಬರುವಾಗ, ಆಮೇಲೆ ದರ್ಶನ ಮಾಡುವಾಗ ಒಂದ್ಸಲ ಹತ್ತಿರ ಹೋಗಿ ನೋಡಿ. ಅದರಲ್ಲಿ 14 ಪೂರ್ವಗಳಿದ್ದಾವೆ, 12 ಅಂಗಗಳಿದ್ದಾವೆ, ಎಲ್ಲ ಲಿಖಿತಗೊಳಿಸಲ್ಪಟ್ಟಿದ್ದಾವೆ. ಆಮೇಲೆ ಅನುಯೋಗಗಳಿದ್ದಾವೆ. ಎಲ್ಲದನ್ನು ದಾಖಲೀಕರಿಸಿ, ಆದ್ದರಿಂದ ಎಲ್ಲಿಯೇ ಆಗಲಿ ಒಂದು ಹೊಸ ಬಸದಿ ಕಟ್ಟಿದರೆ, ಪಂಚಕಲ್ಯಾಣ ಮಾಡಿದರೆ ಅದಿಲ್ಲದ ಬಸದಿ ಇಲ್ಲ. ಯಾಕಂದರೆ ಸರಸ್ವತಿ ಜಿನವಾಣಿ ಇಲ್ಲದೆ ಬೇರೆ ಯಾವುದು ಅಸ್ತಿತ್ವಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ದಿವ್ಯಧ್ವನಿಯನ್ನು ನಾವು ಸರಸ್ವತಿಯ ಸ್ವರೂಪದಲ್ಲಿ, ಅಂದರೆ ಶ್ರುತಸ್ಕಂದದ ಸ್ವರೂಪದಲ್ಲಿ ಭಕ್ತಿ ಮಾಡ್ತೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು. 2ನೇ ಸಂಗತಿ ಮನೆಯಿಂದ ಅನ್ನಿಸ್ತಾ ಇದ್ದದ್ದು, ನಾವು ಎಲ್ಲ ತೀರ್ಥಂಕರ ಅನಂತನಾಥ ಸ್ವಾಮಿಯನ್ನು ಆಹ್ವಾನ ಮಾಡಿ ಭಕ್ತಿ ಮಾಡ್ತೇವೆ, ಪೂಜೆ ಮಾಡ್ತೇವೆ. Let's go. सच बताओ. ಚಂದ್ರನಾಥ ಸ್ವಾಮಿಯನ್ನು ಆಹ್ವಾನ ಮಾಡಿ ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಬಹುಶಃ ಪೂಜೆಯಲ್ಲಿ ಬಹಳ ವಿಶಿಷ್ಟವಾದ ಪೂಜೆ ಅಂದರೆ ಅರಿಹಂತರ ಪೂಜೆ ಮತ್ತು ಸಿದ್ಧರ ಪೂಜೆ ಅಂತ. ಯಾಕೆ ಹೇಳ್ತೇನೆ ಅಂದರೆ, ನಾವು ಭಗವಾನ್ ಶ್ರೀ ಅನಂತನಾಥ ಸ್ವಾಮಿ ಅವತರ ಅತ್ರ ತಿಷ್ಠತೆ ಷಟಟ ಅತ್ರ ಮಮ ಸನ್ನಿಹಿತೋ ಭವಭವ ಷಟ್ ಸನ್ನಿಧೀಕರಣಂ ಅಂತ ಹೇಳಿದರೆ, ನಮ್ಮ ಭಾವನೆಯ ದೃಷ್ಟಿಯಿಂದ ಅನಂತನಾಥ ಸ್ವಾಮಿ ನಮ್ಮ ಮುಂದೆ ಇದ್ದಾರೆ ಅನ್ನೋದು ಒಂದು ಭಾವ. ಆ ಭಾವದೊಂದಿಗೆ ಅವರಿಗೆ ಪೂಜೆ ಮಾಡ್ತೇವೆ. ಆದರೆ ಅರ್ಹತ್ ಪರಮೇಷ್ಠಿ ಅವತರ ಅಂತ ಹೇಳಿದರೆ ಅಲ್ಲಿರುವವರು ಯಾರು? ಎಲ್ಲ ಅರ್ಹಂತ ಪರಮೇಷ್ಠಿಗಳು. ಯೋಚನೆ ಮಾಡಿ. ಹಾಗೆಯೇ ಸಿದ್ಧ ಪರಮೇಷ್ಠಿಗಳನ್ನು ನಾವು ಆಹ್ವಾನ ಮಾಡ್ತೇವೆ ಅಂದರೆ, ಸಿದ್ಧಲೋಕದಲ್ಲಿ ಯಾರೆಲ್ಲ ಸಿದ್ಧ ಪರಮೇಷ್ಠಿಗಳಿದ್ದಾರೋ ಅವರೆಲ್ಲರೂ ನಮ್ಮ ಮುಂದೆ ಇದ್ದಾರೆ ಅಂತ. ಯಾಕಂದರೆ ಅನಂತನಾಥ ಸ್ವಾಮಿಯನ್ನು ಒಂದು ದಿವ್ಯಾತ್ಮನನ್ನು ಪೂಜೆ ಮಾಡೋದಕ್ಕೂ, ಪರಮಾತ್ಮನನ್ನು ಪೂಜೆ ಮಾಡೋದಕ್ಕೂ, ಅರ್ಹತ್ ಪರಮೇಷ್ಠಿಗಳು ಅಥವಾ ಸಿದ್ಧ ಪರಮೇಷ್ಠಿಗಳ ಸ್ವರೂಪದಲ್ಲಿ ಕೋಟಿ 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 ಅಥವಾ ಅದಕ್ಕಿಂತಲೂ ಆಚೆ, ನಮ್ಮ ಶಬ್ದಕ್ಕೆ ಸಿಕ್ಕೋದಿಲ್ಲ ಅದು, ಅನಂತ ಸಿದ್ಧರನ್ನು ನಮ್ಮ ಮುಂದೆ ಇಟ್ಕೊಂಡು ಪೂಜೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ಅದರಿಂದ ಸಿದ್ಧಚಕ್ರ ಆರಾಧನೆ ಅನ್ನೋದು ಬಹುಶಃ ಆರಾಧನೆಗಳ ರಾಜ ಅಂತ ಕರೆಯುತ್ತೇವೆ ನಾವು. ಬಹಳ ಸರ್ವಶ್ರೇಷ್ಠವಾದಂತಹ ಆರಾಧನೆ. ಅಂತಹ ಆರಾಧನೆಯಲ್ಲಿ ಕಳೆದ 6 ದಿವಸಗಳಿಂದ ಅಥವಾ 6ನೇ ದಿವಸ ನಾವು ಭಾಗವಹಿಸ್ತಾ ಇದ್ದೇವೆ. ಭಾಗ್ಯಶಾಲಿಗಳು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಪೂಜೆಯನ್ನು ನೆರವೇರಿಸುವುದಕ್ಕೆ ನಮಗೆ ಪುಸ್ತಕಗಳು ಬೇಕು, ಗ್ರಂಥಗಳು ಬೇಕು, ಮಂತ್ರಗಳು ಬೇಕು.
ಮಂತ್ರವನ್ನು ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಹಿಂದಿ ಪಂಡಿತರಾಗಿರ್ತಕ್ಕಂಥ ಪಂಡಿತ ಕವಿವರ ಸಂತಲಾಲ್ ಎನ್ನುವರು ರಚನೆ ಮಾಡಿರ್ತಕ್ಕಂಥ ಮಂತ್ರಗಳು. ಅವುಗಳಿಗೆ ಸಂಸ್ಕೃತದ ಅರ್ಘ್ಯಗಳು ಇತ್ಯಾದಿಗಳು ಇದ್ದಾವೆ. ಆದರೆ ಭಾಳ ಭಾಗ್ಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಕನ್ನಡದ ಅರ್ಥವನ್ನು ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನು ಶ್ರೀ ಜಿನೇಂದ್ರ ಬಂಗ ಅವರು ಮಾಡಿದ್ದಾರೆ. ಭಾಳ ಸಂತೋಷದಿಂದ ನಾವು ನೆನಪು ಮಾಡಿಕೊಳ್ಬೇಕು ಅದನ್ನು, ಯಾಕಂದ್ರೆ ನಮ್ಗೆ ಅರ್ಥ ಆಗಬೇಕು ಅದು ಅನ್ನುವ ದೃಷ್ಟಿಯಿಂದ. ಜೊತೆಗೆ ಅವರು ನಿರಂತರವಾಗಿ ಒಂದಾದ್ಮೇಲೆ ಅದು ಪ್ರತಿ ಖರ್ಚಾದ್ಮೇಲೆ ಮತ್ತೊಮ್ಮೆ ಶ್ರೀ ಶಾಂತಿನಾಥ ಸಂವೇದ ಶಿಖರ್ಜಿ ಯಾತ್ರಾ ಸಂಘ ಬೆಂಗಳೂರು ಇದರ ಆಶ್ರಯದಲ್ಲಿ ಅವರೆಲ್ಲ ಸೇರಿಕೊಂಡು ಬಂಗರ ನೇತೃತ್ವದಲ್ಲಿ ಈ ಪುಸ್ತಕವನ್ನು ಒದಗಿಸಿಕೊಡ್ತಾರೆ. ಯಾಕಂದ್ರೆ ಪುಸ್ತಕ ಇರೋದರಿಂದ ನಮ್ಗೆ ಅನುಕೂಲ ಆಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅವರ ಉಪಕಾರ, ಸಮಾಜಕ್ಕೆ ಮಾಡ್ತಾ ಇರೋ ಉಪಕಾರವನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಮತ್ತು ಒಂದು ಸುದ್ದಿ ಸಿಕ್ಕಿದೆ, ಏನು ಅಂದರೆ ಇನ್ನು ಕೆಲವೇ ಸದ್ಯೋ ಭವಿಷ್ಯದಲ್ಲಿ ನಾರಾವಿಯಲ್ಲಿ ಧರ್ಮನಾಥ ಸ್ವಾಮಿಯ ಮಂದಿರದಲ್ಲಿ ಸಿದ್ಧಚಕ್ರ ಆರಾಧನೆ ಮಾಡುವ ಸಂಕಲ್ಪ ಮಾಡಿದ್ದಾರೆ. ಅದರಿಂದ ನಮಗೆಲ್ಲರಿಗೂ ಕೂಡ ಅದರಲ್ಲಿ ಭಾಗವಹಿಸುವಂಥ ಪುಣ್ಯ ಭಾಗ್ಯ ಬರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಒಂದು ಮಾತು ನಾನು ಹೇಳಬೇಕು. ಬಹುಶಃ ಮಂತ್ರಗಳ ವಿಷಯದಲ್ಲಿ ತಗೊಂಡ್ರೆ ನಮ್ಮ ನಿರ್ವಾಣ ಇಂದ್ರರು ಪಂಡಿತರು ಏನಿದ್ದಾರೆ, ಅವರ ತಂದೆ ಧರ್ಮಪಾಲ್ ಇಂದ್ರರು ಬಹುಶಃ ಸಮಾಜಕ್ಕೆ ಮಾಡಿದ ಕೊಡುಗೆ ಭಾಳ ದೊಡ್ಡದು ಎನ್ನುವುದನ್ನು ನೆನಪು ಮಾಡಿಕೊಳ್ತೇನೆ. ಅವರು ಸ್ತೋತ್ರ ಮಂತ್ರ ಸಾರ ಸಂಗ್ರಹ ಇತ್ಯಾದಿ ಎಷ್ಟೋ ಗ್ರಂಥಗಳನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಧರ್ಮಪಾಲೇಂದ್ರನ್ನು ಕೂಡ ಸ್ಮರಣೆ ಮಾಡಿಕೊಳ್ತೇನೆ. ಇನ್ನು ನೇರವಾಗಿ ಯಾಕಂದರೆ ಇವತ್ತು ಕತೆ ಸ್ವಲ್ಪ ಚುಟುಕು ಇದೆ, ಆದ್ದರಿಂದ ಇಷ್ಟು ವಿವರಣೆ ಜಾಸ್ತಿ ಸೇರಿಸಿದೆ. ಬಂಧುಗಳೇ, ಉಜ್ಜಯಿನಿ ದೇಶದ ಅರಸನಾಗಿರ್ತಕ್ಕಂಥ ಪಹುಪಾಲ ಮಹಾರಾಜ ಮಡದಿ ಸುಂದರಿ, ಅವರಿಗೆ 2 ಮಕ್ಕಳು, ಸುರಸುಂದರಿ ಮತ್ತು ಮೈನಾಸುಂದರಿ. ಅವರು ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಮರಳಿ ಬಂದಾಗ ಅವರ ಪರೀಕ್ಷೆ ನಡೆಯಿತು. ಪರೀಕ್ಷೆಯಲ್ಲಿ ಗೆದ್ದರು. ಅದಾದಮೇಲೆ ಅಪ್ಪ ಆಸ್ಥಾನದಲ್ಲಿ ಕುಳಿತು ಮಕ್ಕಳಿಗೆ ಕೇಳ್ತಾನೆ, ನೀವು ಯಾರನ್ನಾರು ಇಷ್ಟಪಟ್ಟಿದ್ರೆ ಅವರಿಗೆ ಮದುವೆ ಮಾಡಿಕೊಡ್ತೇನೆ, ನಾನು ಮದುವೆ ನೆರವೇರಿಸಬೇಕು ಅಂತ. ಸುರಸುಂದರಿ ಕೌಶಾಂಬಿಯ ರಾಜನಾಗಿರ್ತಕ್ಕಂತಹ ವಸುಮಿತ್ರನನ್ನು ನಾನು ಮೆಚ್ಚಿದ್ದೇನೆ ಅಂತ ಹೇಳ್ತಾಳೆ. ಆದರೆ ಮೈನಾಸುಂದರಿ, ನನ್ನ ವಿವಾಹವನ್ನು ನಿರ್ಧರಿಸುವುದು ನಿಮ್ಮ ಕೆಲಸ ಅಲ್ಲ, ಅದು ಕರ್ಮ ನಿರ್ಧರಿಸ್ತದೆ. ಆದ್ದರಿಂದ ಕರ್ಮ ನಿರ್ಧಾರಕ್ಕನುಸಾರವಾಗಿ ನಡ್ಕೊಳ್ಳೋಳೆ ಹೊರತು ವ್ಯಕ್ತಿ ನಿರ್ಧಾರಿತವಾಗಿ ನಡ್ಕೊಳ್ಳೋಳಲ್ಲ ಅಂತ ಹೇಳಿದಾಗ ಸಿಟ್ಟು ಬಂದಂಥ ರಾಜ ಹೇಗೆ ತಾನು ನಿರ್ಧರಿಸಲಿಕ್ಕೆ ಆಗುವುದಿಲ್ಲ ನೋಡೋಣ ಅಂತ ಛಲದಿಂದ ಅವನು ಸಮಯ ಕಾಯ್ತಾ ಇದ್ದ. ಮುಂದೆ ವನ ಕ್ರೀಡೆಗೆ ಅಥವಾ ವನವಿಹಾರಕ್ಕೆ ಹೋದಾಗ ಅಲ್ಲಿ 700 ಮಂದಿ ಕುಷ್ಠರೋಗಿಗಳನ್ನು ನೋಡ್ತಾನೆ. ಅವರನ್ನು ಅರಮನೆಗೆ ಬರಮಾಡಿಕೊಳ್ತಾನೆ. ಆ ಕುಷ್ಠರೋಗಿಗಳ ಮುಖಂಡನಾಗಿದ್ದಂತಹ ಶ್ರೀಪಾಲ, ಅವನು ಆಗಲೇ ಚಂಪಾಪುರದ ಅರಸನಾಗಿದ್ದವನು, ಆದರೆ ಕುಷ್ಠರೋಗದ ಕಾರಣದಿಂದ ಊರು ಬಿಟ್ಟು ಬಂದಿದ್ದ, ವನ ಪ್ರದೇಶ ಸೇರಿಕೊಂಡಿದ್ದ. ಆ ಶ್ರೀಪಾಲನನ್ನು ಕರೆದು, ನಿನಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಬಯಸಿದ್ದೇನೆ ಅಂತ ಹೇಳಿದ. ಶ್ರೀಪಾಲ ನಿರಾಕರಿಸಿದರೂ ಕೂಡ ಕೊನೆಗೆ ಇದರಿಂದ ಏನಾದರೂ ಅವಳಿಗೆ ಒಳ್ಳೆಯದಾಗುವುದಿದ್ದರೆ ಆಗಲಿ ಎನ್ನುವ ಭಾವನೆಯೊಂದಿಗೆ ಒಪ್ಪಿಕೊಳ್ತಾನೆ. ಕುಷ್ಠರೋಗಿಯಾದಂತಹ ಶ್ರೀಪಾಲನಿಗೆ ಮೈನಾಸುಂದರಿಯನ್ನು ಕೊಟ್ಟು ಕರ್ಮ ಸಿದ್ಧಾಂತ ಏನು ಮಾಡ್ತದೆ ಅನ್ನುವ ಸವಾಲಿನೊಂದಿಗೆ ಮದುವೆ ಮಾಡಿಕೊಟ್ಟು ಅವರನ್ನು ಕಳಿಸಿಕೊಡ್ತಾನೆ. ಸುರಸುಂದರಿಯ ವಿವಾಹವೂ ನಡೆಯುತ್ತದೆ. ಹಾಗೆ ಇವೆಲ್ಲರೂ ಕೂಡ ಅರಮನೆಯಿಂದ ಹೊರಟು ಹೋಗ್ತಾರೆ. ಕಾಡು ಪ್ರದೇಶದಲ್ಲಿ ಮೈನಾಸುಂದರಿ ತನ್ನ ಗಂಡನಾದಂಥ ಶ್ರೀಪಾಲನ ಜೊತೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಜೀವನ ಮಾಡ್ತಾ, ಭಿಕ್ಷೆಯ ಆಹಾರವನ್ನು ಸೇವಿಸ್ತಾ, ಅವನ ಚಿಕಿತ್ಸೆಯನ್ನು ಮಾಡ್ತಾ, ಅವನ ಜೊತೆಗಿದ್ದಂಥ 700 ಜನರನ್ನು ಕೂಡ ಅವಳು ಉಪಚರಿಸ್ತಾ, ಹೀಗೆ ಊರಿಗೆ ವನಪ್ರದೇಶದಿಂದ ವನಪ್ರದೇಶಕ್ಕೆ ಸುತ್ತಾಡ್ತಾ ಇರಬೇಕಾದ್ರೆ ಒಂದು ಪ್ರದೇಶಕ್ಕೆ ಬಂದಾಗ ಆ ವನಪ್ರದೇಶದ ಪಕ್ಕದಲ್ಲಿದ್ದಂಥ ಗುಡ್ಡದ ಮೇಲೆ ಜೈನ ಗಂಟೆಯ ಸದ್ದು ಕೇಳುತ್ತದೆ. ಅಲ್ಲಿಗೆ ಅವರು ಹೋಗ್ತಾರೆ. ವಿಶೇಷವಾಗಿ ಮೈನಾಸುಂದರಿ ಆ ಗಂಟೆಯ ಧ್ವನಿಯನ್ನು ಅನುಸರಿಸಿಕೊಂಡು ಹೋಗಿ ಬಸದಿಯನ್ನು ನೋಡ್ತಾಳೆ. ಬಸದಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ದಿಗಂಬರ ಮುನಿಗಳ ನೇತೃತ್ವದಲ್ಲಿ ಕಾರ್ತಿಕ ಮಾಸದ ಅಷ್ಟಾನಿಕ ಪರ್ವದ ಸಿದ್ಧಚಕ್ರ ಆರಾಧನೆ ನಡೀತಾ ಇರ್ತದೆ, ಪೂಜೆ ನಡೀತಾ ಇರ್ತದೆ. ಅದನ್ನು ನೋಡುವುದಕ್ಕೆ ಅವಳು ಉಪಸ್ಥಿತರಿರ್ತಾಳೆ. ಆಮೇಲೆ ಗುರುಗಳಿಗೆ ನಮಸ್ಕರಿಸಿ ತನ್ನೆಲ್ಲ ದುಃಖವನ್ನು ಹೇಳಿಕೊಳ್ತಾಳೆ. ಕಾಸ್ 24 ನಲ್ಲಿ ಸಿಗುತ್ತೆ ಟಾಪ್ ಕ್ವಾಲಿಟಿ. ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಲೈಫ್ ಟೈಮ್ ವಾರಂಟಿ. ಮದರ್ ಪ್ರಾಮಿಸ್. ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ಕವರ್ಡ್, ಎಸ್. ಆಟೋಮ್ಯಾಟಿಕ್ ಮತ್ತು ಮ್ಯಾನ್ಯುಯಲ್ ಅಲ್ಲೂ ನೋ ಸ್ಟ್ರೆಸ್. ಮತ್ತೆ ಎಲ್ಲವೂ ಕ್ಯಾಶ್ಲೆಸ್. ಇಲ್ಲಾಂದ್ರೆ ಹುಚ್ಚ ನನ್ ಮೇಲೆ ಆಣೆ ಮಾಡ್ಸೋಕೆ. Shaping spaces with light and air. ಆಗ ತಮ್ಮ ದಿವ್ಯ ದೃಷ್ಟಿಯಿಂದ ಅಥವಾ ಅವಧಿಜ್ಞಾನದಿಂದ ಗಂಡನಿಗೆ ಯಾಕೆ ಕುಷ್ಠರೋಗ ಬಂತು ಎನ್ನುವುದನ್ನು ಗ್ರಹಿಸಿದಂತಹ ಮುನಿಗಳು ಅದರ ಹಿನ್ನೆಲೆಯನ್ನು ಹೇಳುತ್ತಾರೆ. ಹಿಂದೆ ಮಿಥ್ಯಾದೃಷ್ಟಿಯಾಗಿದ್ದಂತಹ ಚಂಪಾಪುರದ ಅರಸನೇ ಆಗಿದ್ದಂತಹ ಮೇಘರಥ ಮಿಥ್ಯಾದೃಷ್ಟಿಯಾಗಿ 3 ಮಂದಿ ಮುನಿಗಳನ್ನು
ಕುಷ್ಠರೋಗಿಗಳು, ಮಾದಿಗರು, ರಕ್ತಪಿತ್ತ ರೋಗದಿಂದ ಬಳಲ್ತಾ ಇರುವ ರೋಗಿಗಳು ಅಂತ ಅವರನ್ನು ದೂಷಿಸಿದ್ದರಿಂದ ಮತ್ತು ಅವರನ್ನು ಅವಮಾನಿಸಿದ್ದರಿಂದ ಅದರ ಪರಿಣಾಮದಿಂದಾಗಿ ಅವನು ಈ ಜನ್ಮದಲ್ಲಿ ಕುಷ್ಠರೋಗಿ ಆಗಿದ್ದಾನೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅದನ್ನು ಅರ್ಥ ಮಾಡಿಕೊಂಡಂತಹ ಮೈನಾಸುಂದರಿ ಕೇಳ್ತಾಳೆ, ಹಾಗಾದರೆ ಪರಿಹಾರ ಏನು? ಪರಿಹಾರ ಕರ್ಮವನ್ನು ಅನುಭವಿಸಲೇಬೇಕು, ಆದರೆ ಪರಿಹಾರ ಮಾರ್ಗವೂ ಕೂಡ ಇದ್ದೇ ಇದೆ. ಹೇಗೆ ಸುಖ ಶಾಶ್ವತ ಅಲ್ವೋ ಹಾಗೆ ದುಃಖ ಕೂಡ ಶಾಶ್ವತ ಅಲ್ಲ. ಅದಕ್ಕೆ ಪರಿಹಾರ ಇದೆ, ಧರ್ಮ ಮಾರ್ಗದಲ್ಲಿ ಪರಿಹಾರ ಇದೆ. ಸಿದ್ಧಚಕ್ರ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ, ಆ ಸಿದ್ಧಚಕ್ರ ಆರಾಧನೆಯ ಸಂದರ್ಭದಲ್ಲಿ ಜಿನಭಗವಂತನಿಗೆ ಮಾಡಿದಂತಹ ಅಭಿಷೇಕದ ಶ್ರೀ ಜಿನಗಂಧೋದಕವನ್ನು ನೀನು ತಂದು ಅವರಿಗೆ ಲೇಪಿಸಿದಿ ಅಂತಾದರೆ ಅದರಿಂದ ಗುಣಮುಖರಾಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳುತ್ತಾರೆ. ಆಗ ನೀವೇ ಮಾರ್ಗದರ್ಶನ ಮಾಡಬೇಕು, ವಿಧಿವಿಧಾನ ಹೇಳಬೇಕು ಅಂತ ಅವಳು ಕೇಳುತ್ತಾಳೆ. ಅದೇ ರೀತಿಯಲ್ಲಿ ಆ ಗುರುಗಳನ್ನೇ ಮುಂದಿಟ್ಟುಕೊಂಡು ಗುರುಮುಖೇನ ಅಥವಾ ಗುರುಗಳ ಸನ್ನಿಧಾನದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸಿದ್ಧಚಕ್ರ ಆರಾಧನೆಯನ್ನು ಮಾಡ್ತಾಳೆ. ಇದಿಷ್ಟು ನಮ್ಮ ಕಥೆ ಇಷ್ಟುವರೆಗೆ ಬಂದಿರತಕ್ಕಂಥದ್ದು. ಈಗ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಹಾಗೆ ಕೊನೆಯ ಭಾಗ ನಾಳೆ ಇನ್ನೊಂದು ಭಾಗ ಉಂಟು. ಸಿದ್ಧಚಕ್ರ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಅತ್ಯಂತ ನಿಷ್ಠೆಯಿಂದ ಮಾಡ್ತಾಳೆ. ಯಾವ ಕ್ರಮ ಇದೆಯೋ ಅದರಲ್ಲೇ ಎಲ್ಲವನ್ನು ಕೂಡ ನೆರವೇರಿಸ್ತಾಳೆ. ನೆರವೇರಿಸಿ ಪ್ರತಿ ದಿವಸ ತಾನು ಮಾಡಿದಂಥ ಸಿದ್ಧಚಕ್ರ ಆರಾಧನೆಯಲ್ಲಿ ಆದಂತಹ ಅಭಿಷೇಕ ಪೂಜೆ ಏನಿದೆ, ಆ ಅಭಿಷೇಕ ಪೂಜೆಯ ಜಿನಗಂಧೋದಕವನ್ನು ಸಂಗ್ರಹಿಸಿಕೊಂಡು ತಂದು ತನ್ನ ಗಂಡ ಶ್ರೀಪಾಲನಿಗೆ ಮಾತ್ರವಲ್ಲ 700 ಮಂದಿಗೂ ಕೂಡ ಆ ಗಂಧೋದಕವನ್ನು ನೀಡಿ ಉಪಚರಿಸ್ತಾಳೆ. ಒಂದು ನಿಮಿಷ ವಿಷಯಾಂತರ ಆಗುತ್ತೆ, ಆದರೂ ಹೇಳಬೇಕು. ನಾನು ಮೊನ್ನೆ ಹೇಳಿದೆ, ನಮ್ಮ ಶಾಂತಿ ಮಂತ್ರ ಅಥವಾ ನಮ್ಮ ಶಾಂತಿ ಧಾರೆ ಎಲ್ಲವೂ ಕೂಡ ಏನು ಸೂಚಿಸ್ತದೆ ಅಂತ ಕೇಳಿದ್ರೆ, ಸರ್ವೇ ಜೀವಾಹ ಸುಖಿನೋ ಭವಂತು, ಎಲ್ಲ ಜೀವಿಗಳು ಸುಖವಾಗಿರಬೇಕು ಅಂತಕ್ಕಂಥ ಆಶಯ. ಬಹುಶಃ ಇಲ್ಲಿಗೆ ಬರ್ಬೇಕು ನಾನು. ಶ್ರೀ ಮನ್ಮಥ್ ಕುಮಾರ್ ಅವರು, ಶ್ರೀಮತಿ ರೂಪಾ ಮನ್ಮಥ್ ಕುಮಾರ್ ಅವರು, ಶಂಭವ್ ಕುಮಾರ್ ಅವರು, ರಾಜೇಶ್ವರಿ ಶಂಭವ್ ಕುಮಾರ್ ಅವರು, ಅವರ ಬಂಧು ಬಳಗದವರು, ಇವರೆಲ್ಲ ಈ ಸಿದ್ಧಚಕ್ರ ಆರಾಧನೆಯನ್ನು ಅವರ ಮನೆಯವರಿಗೆ ಅಷ್ಟೇ ಸೀಮಿತಗೊಳಿಸಿ ಮಾಡ್ಬೋದಾಗಿತ್ತು. ಆದರೆ ಯಾರು ಬೇಕಾದರೂ ಈ ಆರಾಧನೆಗೆ ಬರಬಹುದು ಅಂತಕ್ಕಂಥ ಮುಕ್ತವಾದಂಥ ಅವಕಾಶ ಕೊಟ್ಟರು. ಯಾಕೆ ಅಂದರೆ ಹೇಗೂ ಮಾಡ್ತಾ ಇದ್ದೇವೆ, ಎಲ್ಲರೂ ಆತ್ಮಕಲ್ಯಾಣ ಮಾಡಿಕೊಳ್ಳಿ ಅನ್ನೋದು. ಆಗ ಒಂದು ಪ್ರಶ್ನೆ ಬರ್ಬೋದು ಯಾರಿಗಾದರೂ, ಇದು ಹೇಳಬಾರ್ದೇನೋ ಗೊತ್ತಿಲ್ಲ, ಇನ್ನೂ ಗಡ್ದಾಗಿ ಮಾಡ್ಬೋದಾಗಿತ್ತಲ್ಲ, ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತ. ನಮ್ಮ ಇತಿಮಿತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ನಂಗೆ ತುಂಬ ಖುಷಿ ಏನು ಅಂದರೆ 1000 ಜನರನ್ನು ಅಥವಾ ಇನ್ನಷ್ಟು ಜನರನ್ನು ಕರೆದು ಈ ಆರಾಧನೆ ಮಾಡ್ಬೋದಾಗಿತ್ತು. ಆದರೆ ಅಷ್ಟು ಜನರನ್ನು ಯಥೋಚಿತವಾಗಿ ಸತ್ಕರಿಸುವ, ಉಪಚರಿಸುವ ಶಕ್ತಿ ನಮಗಿದೆಯಾ ಅಥವಾ ನಮಗೆ ಸಮಯ ಇದೆಯಾ, ಅದಕ್ಕೆ ಅವಕಾಶ ಇದೆಯಾ? ಇದನ್ನು ನೋಡಿಕೊಂಡು ನಮ್ಮ ಮಿತಿ ಎಷ್ಟು, ಅಷ್ಟರಲ್ಲಿ ಎಷ್ಟು ಜನರಿಗೆ ಉಪಕಾರ ಮಾಡ್ಬೋದು, ಒಳ್ಳೇದು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ನಡೆದಿದೆ, ಮುಂದೆ ಕೂಡ ನಡೀತದೆ. ಆ ಭಗವಂತನ ಅನುಗ್ರಹ, ಜಿನವಾಣಿಯ ಆಶೀರ್ವಾದ ಅಂತ ಅಂದ್ಕೊಳ್ತೇನೆ ನಾನು. ಹಾಗೆಯೇ ಅಲ್ಲಿಗೆ ಹೋಗೋಣ ಕತೆಗೆ. ಮೈನಾಸುಂದರಿ ಎಲ್ರಿಗೂ ಕೂಡ ಆ ಜಿನಗಂಧೋದಕವನ್ನು ವಿತರಣೆ ಮಾಡ್ತಾಳೆ. ಆ ಜಿನಗಂಧೋದಕ ಶಕ್ತಿ ಎಷ್ಟು ಅಂದರೆ, ಹಚ್ಚಿದ ಆ ದಿನದಿಂದಲೇ ಪ್ರಾರಂಭಗೊಂಡು ದಿನ ಹೋಗ್ತಾ ಇದ್ದ ಹಾಗೆ ಕುಷ್ಠರೋಗ ಪೂರ್ತಿ ನಿವಾರಣೆ ಆಗುವುದಕ್ಕೆ ಪ್ರಾರಂಭ ಆಯಿತು. ಕೊನೆಗಂತೂ ಸಿದ್ಧಚಕ್ರ ಆರಾಧನೆ ಮುಗಿದು ಗಂಧೋದಕದ ಲೇಪನ ಎಲ್ಲ ಕಾರ್ಯಗಳು ಆಗ್ತಾ ಇದ್ದ ಹಾಗೆ ಅತ್ಯಂತ ಸುಂದರಾಂಗನಾದಂತಹ ಶ್ರೀಪಾಲ ಮಹಾರಾಜ ಮತ್ತೆ ಹಳೆಯದೇ ಸ್ವರೂಪದಿಂದ, ಮನ್ಮಥ ಸ್ವರೂಪದಿಂದ ಕಂಗೊಳಿಸ್ತಾನೆ. ಅವನಿಗೆ ಹೆಂಡತಿ ಮಾಡಿದಂತಹ ಈ ಉಪಕಾರದಿಂದ ಎಷ್ಟು ಖುಷಿಯಾಯಿತು ಅಂದರೆ, ಅವಳ ಬಗೆಗಿದ್ದಂಥ ಪ್ರೀತಿ ಡಬಲ್ ಆಯಿತು. ನಾನು ಹೇಳ್ತಾ ಇರೋದಲ್ಲ, ಕಥೆಯಲ್ಲಿ ಹಾಗೆ ಹೇಳ್ತಾರೆ. ಜಾಸ್ತಿ ಪ್ರೀತಿ ಆಯಿತು. ಜಗಳ ಮಾಡಿದರೆ ಕಡಿಮೆ ಆಗ್ತದೆ, ಆದ್ದರಿಂದ ಉಪಕಾರ ಮಾಡಿದರೆ ಹೆಚ್ಚಾಗುತ್ತೆ ಅಂತ. ಹಾಗಾಗಿ ತನ್ನ ಮಡದಿಯ ಬಗ್ಗೆ, ಅದರಲ್ಲಿಯೂ ತನ್ನ ಜೊತೆಯಲ್ಲಿ 700 ಮಂದಿಯ ಕುಷ್ಠರೋಗ ಕೂಡ ನಿವಾರಣೆ ಆಯಿತು. ಎಲ್ಲರ ಕುಷ್ಠರೋಗ ಕೂಡ ನಿವಾರಣೆ ಆಯಿತು. ಇಷ್ಟ ಆಗುವಾಗ ಶ್ರೀಪಾಲ ಯೋಚನೆ ಮಾಡ್ತಾನೆ, ಇನ್ನು ಕಾಡಲ್ಲಿದ್ದು ಏನು ಮಾಡಲಿಕ್ಕಿದೆ ಅಂತ ಹೇಳಿ ಮರಳಿ ಚಂಪಾಪುರಕ್ಕೆ ಹೋಗ್ತಾನೆ. ಈಗ ನಮಗೆಲ್ಲ ಒಂದು ಪ್ರಶ್ನೆ ಬರ್ತದೆ, ಯಾಕಂದ್ರೆ ನಾವು ಇವತ್ತು ವಾಸಿಸ್ತಕ್ಕಂಥ ರಾಜಕೀಯ ವ್ಯವಸ್ಥೆಯ ದೃಷ್ಟಿಯಿಂದ ನೋಡಿದಾಗ, ವರ್ಷಗಟ್ಟಲೆಗಳಿಂದ ತನ್ನ ರಾಜ್ಯವನ್ನು ಬಿಟ್ಟು ಬಂದಂತಹ ಚಂಪಾಪುರದರಸ ಶ್ರೀಪಾಲನಿಗೆ ಮರಳಿ ಹೋದಾಗ ರಾಜ್ಯ ಸಿಕ್ಕಿತೇ? ಅಡ್ವರ್ಟೈಸ್ ಇದ್ದರೆ ಇಲ್ಲಿ ಕೊಡ್ಬೇಕು ನಾವು, ಯಾಕಂದ್ರೆ ನಿಮ್ಮ ಕುತೂಹಲ ಉಳಿಸ್ಬೇಕು ಅಂತ. ಆದರೆ ನಮ್ಮ ಹತ್ರ ಅಡ್ವರ್ಟೈಸ್ ಇಲ್ಲ, ಆದ್ದರಿಂದ ಅದು ಪ್ರಶ್ನೆ ಅಲ್ಲ. ಆದರೆ ಬಹಳ ಮುಖ್ಯವಾಗಿ ಮರಳಿ ಹೋದಾಗ ಅವನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ, ಸಜ್ಜನಿಕೆ ನೋಡಿ. ಯಾಕಂದರೆ ಅವನು ಯಾರಿಗೆ ಒಪ್ಪಿಸಿ ಬಂದಿದ್ನೋ ರಾಜ್ಯವನ್ನು, ಅವ್ರು ಯಾರು ಕೂಡ ಸ್ವಾರ್ಥಿಗಳಾಗಿರಲಿಲ್ಲ. ಆದ್ದರಿಂದ ಶ್ರೀಪಾಲರಾಜನನ್ನು ಮತ್ತೆ ಕರೆಸಿಕೊಂಡು ಅರಮನೆಗೆ ಕರ್ಕೊಂಡು ಅವನನ್ನೇ ಪಟ್ಟದ ಮೇಲೆ ಕೂರಿಸಿ ಮರುಪಟ್ಟಾಭಿಷೇಕವನ್ನು ಮಾಡಿ, ಆಗ ಮೈನಾಸುಂದರಿ ಏನಾದ್ಲು, ಮಹಾರಾಣಿಯಾಗಿ ಬಿಟ್ಲು. ನೋಡಿ ಕರ್ಮದ ಸಿದ್ಧಾಂತ ಹೇಗಿದೆ ಅಂತ. ಸಾಮಾನ್ಯವಾಗಿ ನಾನು ಯಾವಾಗಲೂ ಹೇಳುತ್ತೇನೆ, ನನಗೆ ಮದುವೆ ಕಾಗದ ಕೊಡ್ಲಿಕ್ಕೆ ಬಂದ ಮಕ್ಕಳಿಗೆ
ಒಂದೇ ಒಂದು ಉಪದೇಶ ಮಾಡೋದು ನಾನು ಯಾವಾಗಲೂ. ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಬರ್ತಾರೆ, ಅವರಿಗೆಲ್ಲ ಎಂತ ಹೇಳೋದು ಕೇಳಿದ್ರೆ, ಹೇಗೆ ಬದುಕಬೇಕು ಅಂತ ಕೇಳಿದ್ರೆ, Did you pick the baby? Right away. ಜಾಣ ಹೆಂಡತಿ ದಡ್ಡ ಹೆಂಡತಿ ತನ್ನ ಗಂಡನನ್ನು ಗುಲಾಮನನ್ನಾಗಿ ಮಾಡಿ ಗುಲಾಮನ ಹೆಂಡತಿಯಾಗಿ ಬದುಕುತ್ತಾಳೆ. ಜಾಣ ಹೆಂಡತಿ ತನ್ನ ಗಂಡನನ್ನು ರಾಜನನ್ನಾಗಿ ಮಾಡಿ ರಾಣಿಯಾಗಿ ಬದುಕುತ್ತಾಳೆ ಅಂತ. ಅಷ್ಟು ಹೇಳಿ ನೀವು ಹಾಗೆ ಬದುಕಿ ಅಂತ ಸುಮ್ಮನೆ ಹೇಳ್ತಾ ಇರ್ತೇನೆ. ಆದ್ದರಿಂದ ಅದು ಭಾಳ ಮುಖ್ಯವಾದ. ಹಾಗೆ ನೋಡಿ, ಅವಳ ಕರ್ಮ ಹೇಗಿತ್ತು ಅಂತ ಕೇಳಿದ್ರೆ, ಒಂದು ಕಾಲದಲ್ಲಿ ಕಾಡು ಮೇಡುಗಳಲ್ಲಿ ಕಷ್ಟಪಡಬೇಕಾಗಿ ಬಂದರೂ ಅದನ್ನೂ ಸ್ವೀಕಾರ ಮಾಡಿದ್ಲು, ಕರ್ಮ ಸಿದ್ಧಾಂತ. ಆಮೇಲೆ ಮಹಾರಾಣಿಯಾಗಿ ಮೆರೀತಕ್ಕಂಥ ಭಾಗ್ಯ ಬಂತು, ಅದರಲ್ಲಿ ಕೂಡ ಸಂಭ್ರಮ ಪಡ್ತಾಳೆ. ಸರಿ, ಹಾಗೆ ಬಹಳ ಕಾಲ ಕಳೆದು ಹೋಯಿತು, ಸ್ವಲ್ಪ ಕಾಲ ಕಳೆದು ಹೋಯಿತು. ಆಮೇಲೆ ಒಂದು ದಿವಸ ಈ ಉಜ್ಜಯಿನಿ ಏನಿದೆ, ನಮ್ಮ ಬಹುಪಾಲ ರಾಜ ಮೈನಾಸುಂದರಿಯ ಅಪ್ಪ ಆಡಳಿತ ಮಾಡಬೇಕಾದ್ರೆ ಒಂದು ದಿವಸ ಸುದ್ದಿ ಬರ್ತದೆ, ನಮ್ಮ ಗಡಿ ಪ್ರದೇಶದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಸೈನ್ಯವೊಂದು ಬಂದು ಬೀಡುಬಿಟ್ಟಿದೆ, ಹಾಗಾದರೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಆದರೆ ತುಂಬ ಚಿಂತಿತನಾಗ್ತಾನೆ ಬಹುಪಾಲ ಅಥವಾ ಪ್ರಜಾಪಾಲ ರಾಜ. ಯಾಕೆ ಅಂದರೆ ಅವನಿಗೀಗ ವಯಸ್ಸಾಗಿತ್ತು, ವೃದ್ಧಾಪ್ಯ ಆವರಿಸಿತ್ತು. ಅದರಿಂದ ಏನು ಮಾಡೋದು, ಇದಕ್ಕೇನು ಪರಿಹಾರ ಅಂತೇಳಿ ಕೊನೆಗೆ ಮಂತ್ರಿಗಳ ಹತ್ರ ಸಮಾಲೋಚನೆ ಮಾಡಿ, ನಾವು ಗಡಿ ಪ್ರದೇಶಕ್ಕೆ ಹೋಗಿ ಅವರನ್ನು ಸತ್ಕರಿಸಿ ನಾವು ಶರಣಾಗತರಾಗೋಣ, ಅವರಿಗೇನು ಕಾಣಿಕೆ ಕೊಡಬೇಕು ಅದನ್ನು ಕೊಟ್ಟು ನಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳೋಣ, ಹಾಗಾಗಿ ನಡೀರಿ ಹೋಗೋಣ ಅಂತ ಎಲ್ಲರನ್ನ ಸೇರಿಸಿಕೊಂಡು ಗಡಿ ಪ್ರದೇಶಕ್ಕೆ ಹೋಗ್ತಾನೆ. ಗಡಿ ಪ್ರದೇಶಕ್ಕೆ ಹೋದರೆ ಅವರು ನಿಜವಾಗಿ ಶತ್ರುಗಳು ಬಂದವರು, ಆದರೆ ಇವನನ್ನು ಸ್ವಾಗತಿಸುವುದಕ್ಕೆ ದೊಡ್ಡ ತೋರಣ, ತಳಿರು ತೋರಣಗಳನ್ನೆಲ್ಲ ಕಟ್ಟಿದ್ರು. ಇವನಿಗೆ ಆಶ್ಚರ್ಯ ಆಯಿತು, ನನ್ನನ್ನು ಸ್ವಾಗತಿಸುವುದಕ್ಕೆ ಇಷ್ಟೆಲ್ಲ ತಳಿರು ತೋರಣ ಯಾಕೆ ಅಂತ. ಹಾಗೆ ಹೋಗ್ತಾ ಹೋಗ್ತಾ ಹೋದರೆ ಒಬ್ಬ ತೇಜಸ್ಸಿನಿಂದ ಕೂಡಿರ್ತಕ್ಕಂತಹ ರಾಜ ಅವರನ್ನು ಬರಮಾಡಿಕೊಳ್ತಾನೆ, ಬನ್ನಿ ಬನ್ನಿ ಅಂತ ಹೇಳ್ತಾನೆ. ಹಾಗೆ ಇವನಿಗೆ ಆಶ್ಚರ್ಯ ಆಗ್ತದೆ, ನಾವು ನಿಮ್ಮನ್ನು ನೋಡ್ಲಿಕ್ಕೆ ಬಂದವರು, ನಿಮಗೆ ನಾವು ಗೌರವ ಸಲ್ಲಿಸಬೇಕು, ಭಕ್ತಿ ಸಲ್ಲಿಸಬೇಕು, ನೀವು ಯಾಕೆ ಸಲ್ಲಿಸ್ತಾ ಇದ್ದೀರಿ ಅಂತ. ಆಗ ಆತ ಹೇಳಿದ, ಮಾಮನನ್ನು ಸತ್ಕರಿಸದೆ ಮತ್ತಾರನ್ನು ಸತ್ಕರಿಸುವುದು ಅಂತ. ಯಾಕೆಂದರೆ ಆಗ ನೋಡಿದ ರೂಪವೇ ಬೇರೆ ನಮ್ಮ ಶ್ರೀಪಾಲರಾಜನನ್ನು, ಈಗ ನೋಡ್ತಾ ಇರೋ ರೀತಿಯೇ ಬೇರೆ. ಸ್ವತಃ ಅಳಿಯನಾದಂಥ ಶ್ರೀಪಾಲನೇ ಸೈನ್ಯ ಸಮೇತನಾಗಿ ಬಂದಿದ್ದ. ಅಷ್ಟೊತ್ತಿಗೆ ನಗತಾ ನಗತಾ ಮಡದಿಯಾದಂಥ ಮೈನಾಸುಂದರಿ, ಮಗಳಾದಂಥ ಮೈನಾಸುಂದರಿ ಕೂಡ ಬಂದು ಅಪ್ಪನನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಸತ್ಕಾರ ಮಾಡ್ತಾರೆ, ತುಂಬ ಸಂತೋಷ ಆಗ್ತದೆ. ಮಗಳನ್ನು ಅಪ್ಪಿ ಮುದ್ದಾಡಿ ಹೇಳ್ತಾನೆ, ಮಗಳೇ ನಿನ್ನ ಕರ್ಮ ಗೆದ್ದಿತು, ನಿನ್ನ ಕರ್ಮ ಗೆದ್ದಿತ್ತು, ನೀನು ಗೆದ್ದೆ, ನಿನ್ನ ಗೆಲುವು ಸಾಧ್ಯ ಆಯಿತು ಅಂತ. ಆಗ ಅವಳು ಹೇಳ್ತಾಳೆ, ಅಪ್ಪ ಜಿನಗಂಧೋದಕ ಗೆದ್ದಿತ್ತಂಬ, ಅಪ್ಪ ಕರ್ಮ ಸಿದ್ಧಾಂತ ಗೆದ್ದಿದೆ, ಯಾಕಂದರೆ ಅದೇ ನಿಜವಾಗಿರತಕ್ಕಂಥ ಶಾಶ್ವತವಾದದ್ದು ಅಂತ ಹೇಳಿ ಸಂತೋಷ ಪಡ್ತಾರೆ. ಸಂತೋಷ ಸಂಭ್ರಮದಿಂದ ಅವರನ್ನೆಲ್ಲರನ್ನೂ ಕೂಡ ಮತ್ತೆ ಪುನಃ ಉಜ್ಜಯಿನಿ ಕರ್ಕೊಂಡು ಬಂದು ಭಾಳ ಚೆನ್ನಾಗಿರ್ತಕ್ಕಂಥ ಸತ್ಕಾರ ನಡೀತದೆ. ನಮ್ಮಲ್ಲಿ ಬೇರೆ ಇದರಲ್ಲಿ ತಮ್ಮನ ಅಂತ ಹೇಳ್ತಾರೆ. ಹಾಗೆ ಉಪಚಾರಗಳು ನಡೀತದೆ, ಔತಣಕೂಟಗಳು ನಡೀತದೆ. ಈಗಿನ ಮಕ್ಕಳ ಭಾಷೆಯಲ್ಲಿ ಆದರೆ ಪಾರ್ಟಿ ನಡೀತದೆ. ಓಕೆ, ಆದ್ದರಿಂದ ಹೀಗೆಲ್ಲ ಸಂಭ್ರಮದಿಂದ ನಡೆಯುವಾಗ ಅವರಿಗೆಲ್ಲ ಬಂದ ಒಂದು ಪ್ರಶ್ನೆ, ಮುಖ್ಯವಾಗಿ ಉಜ್ಜಯಿನಿ ಕಡೆಯವರಿಗೆ ಬಂದ ಒಂದು ಪ್ರಶ್ನೆ, ಮೈನಾಸುಂದರಿ ಹೀಗಿದ್ದಾಳೆ ಸರಿ, ಸುರಸುಂದರಿಗೇನಾಯಿತು, ಸುರಸುಂದರಿ ಏನಾದ್ಲು, ಸುರಸುಂದರಿ ಎಲ್ಲಿ ಹೋಗಿದ್ದಾಳೆ ಅನ್ನುವ ಪ್ರಶ್ನೆ ಬಂತು. ಉತ್ತರ ನಾಳೆ.